ನಿಮ್ಗೆಲ್ಲರಿಗೂ ಗೊತ್ತಿದೆ, ಕಾವೇರಿ ವನ್ಯಜೀವಿ ವಿಭಾಗದಲ್ಲಿ ಹಣೂರು ವನ್ಯಜೀವಿ ವಲಯದಲ್ಲಿ 15/8/2026 ಒಂದು ಘಟನೆ ನಡೆದಿತ್ತು. ಆ ಘಟನೆ ಬಗ್ಗೆ ಈಗಾಗಲೇ ಎಲ್ಲರಿಗೂ ಸುದ್ದಿಗಳು ಮಾಧ್ಯಮದಲ್ಲಿ ಬಂದಿದೆ. ಈಗ ಆ ಘಟನೆ ಮುಖಾಂತರ ಈಗ ತಾವು ನೋಡಿದ್ರೆ ಕೆಲವರು ಒಳಗೆ ನುಗ್ಗಿಯೋದು ನಿಜ. ಅಂದ್ರೆ ಯಾಕಂದ್ರೆ ನಮಗೆ ಬಂದೂಕುಗಳು ಸೀಸ್ ಆಗಿದೆ, ಮತ್ತೆ ವೈಲ್ಡ್ ಅನಿಮಲ್ ಮೀಟ್ ಕೂಡ ನಮಗೆ ಆ ಸ್ಥಳದಿಂದ ಸೀಸ್ ಆಗಿದೆ. ತದನಂತರ ತಮ್ಗೆಲ್ಲರಿಗೂ ಗೊತ್ತಿದೆ, ಅಂದ್ರೆ ಅವ್ರ ಕಡೆಯಿಂದ ನಮ್ಮ ಸಿಬ್ಬಂದಿಗಳ ಮೇಲೆ ಸ್ವಲ್ಪ ಫೈರ್ ಆಗಿದ್ಮೇಲೆ ನಮ್ಮ ಸಿಬ್ಬಂದಿಗಳು ಕೂಡ ರಿಟಾಲಿಯೇಷನ್ಗೆ ಈಗ ನಮಗೆ ಫೈರ್ ಆರ್ಮ್ಸ್ ನೋಟಿಫಿಕೇಶನ್ 1991 ಪ್ರಕಾರ ನಮಗೆ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳಿಕ್ಕೆ ಹಕ್ಕಿರುವ ಮೇಲೆ ನಮ್ಮವರು ಕೂಡ ಅವರ ಮೇಲೆ ಫೈರ್ ದಾಳಿ ಮಾಡಿದ್ದಾರೆ. ಸೊ ಆ ಘಟನೆಯಲ್ಲಿ 3 ಜನರು ಮೃತಪಟ್ಟಿದ್ದಾರೆ, ಒಬ್ರು ಈಗ ಓಡೋಗಿದ್ದಾರೆ, ಅವರು ಅಬ್ಸ್ಕಾಂಡಿಂಗ್ ನಲ್ಲಿ ಇದ್ದಾರೆ. ಇದಾಗಿಯ ನಂತರ ತಾವು ನೋಡಿದ್ರೆ ನಮ್ಮ ಅರಣ್ಯ ಇಲಾಖೆಗಳಲ್ಲಿ ಕೂಡ ಕೆಲವು ಧ್ವಂಸಗಳನ್ನು ಮಾಡಿದ್ದಾರೆ. ಅದು ಯಾರು ಅಂತೆ ಮತ್ತೆ ವಿವರವಾದ ಮಾಹಿತಿ ನಮಗೆ ಪೊಲೀಸ್ನವರಿಂದ ಪ್ರತಿಯೊಂದು ಆಗುವಾಗ ನಮ್ಗೆ ಗೊತ್ತಾಗುತ್ತೆ. ಈಗಾಗಲೇ ನಮಗೆ 7 ಆಂಟಿ ಪೋಚಿಂಗ್ ಕ್ಯಾಂಪ್ಸ್ಗಳು, ಮತ್ತೆ 9 ಕ್ವಾರ್ಟರ್ಸ್ಗಳು, ಮತ್ತೆ 1 ಜೀಪು, ಮತ್ತೆ ಫಾರೆಸ್ಟ್ ಫೈರ್ ಕೂಡ ಆಗಿದೆ. ಇದು ವನ್ಯಜೀವಿ ವಿಭಾಗದಲ್ಲಿ ಇರಬಹುದು. ಬಟ್ ಆದರೆ ಮಲೆಮಹದೇಶ್ವರ ವನ್ಯಜೀವಿ ವಿಭಾಗದಲ್ಲಿ ಇರುವ ಸಿಲ್ವಿಪುರ ಆಂಟಿ ಪೋಚಿಂಗ್ ಕ್ಯಾಂಪ್ ಅನ್ನು ಕೂಡ ಡ್ಯಾಮೇಜ್ ಮಾಡಿದ್ದಾರೆ. ಮತ್ತೆ ಆ ಕ್ಯಾಂಪ್ ಹತ್ತಿರ ಇರುವ ಒಂದು ಫಾರೆಸ್ಟ್ ಏರಿಯಾಗೂ ಕೂಡ ಫೈರ್ ಅನ್ನು ಕೂಡ ಕೊಟ್ಟಿದ್ದಾರೆ. 2 ಹೆಕ್ಟೇರ್ ಪ್ರದೇಶ ನಮಗೆ ಸುಟ್ಟೋಗಿದೆ. ಸೊ ಇದು ಎಲ್ಲ ಸಂಬಂಧಪಟ್ಟು ನಮ್ಮ ವಲಯಾರಣ್ಯ ಅಧಿಕಾರಿಯವರುಗಳು ಈಗಾಗಲೇ ಪೊಲೀಸ್ನವರಿಗೂ ಕೂಡ ಒಂದು ಕಂಪ್ಲೇಂಟ್ ಅನ್ನು ಫೈಲ್ ಆಗಿದೆ. ಮತ್ತೆ ಪೊಲೀಸ್ನವರು ಕೂಡ FIR ಅನ್ನು ಲಾಂಚ್ ಮಾಡಿದ್ದಾರೆ. ಆ FIR ತನಿಖೆ ಹಂತದಲ್ಲಿ ಇದೆ. ಅದರಲ್ಲಿ ನಮಗೆ ಕೆಲವಾರು ವಿಷಯಗಳು ನಮ್ಗೆ ಗೊತ್ತಾಗುತ್ತೆ, ಯಾವ ರೀತಿಯಲ್ಲಿ ಇದಾಗಿದೆ, ಯಾರದಕ್ಕೆ ಕಾರಣ ಅಂತ ಹೇಳಿ ತನಿಖೆ ಆದ ಮೇಲೆ ನಮಗೆ ಅದರ ಬಗ್ಗೆ ವರದಿ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಕೂಡ ನಾವು ಕೂತ್ಕೊಂಡಿಲ್ಲ, ನಮ್ಮ ಸಿಬ್ಬಂದಿಗಳು ಸುಮಾರು ಜನ ಒಳಗೆ ಹೋಗಿ ಪೆಟ್ರೋಲಿಂಗ್ ಕೆಲಸವನ್ನು ಈಗಾಗಲೂ ನಡೆಸಿಕೊಂಡು ಬರ್ತಾ ಇದ್ದಾರೆ. ಕೆಲವು ಕ್ಯಾಂಪ್ ಇಂದ ಮಾತ್ರ ನಾನು ಅವ್ರದ್ದು ರಕ್ಷಣೆಗೋಸ್ಕರ ಕೆಲವರನ್ನು ಇವ್ಯಾಕ್ಯುವೇಟ್ ಮಾಡಿದ್ದೇನೆ. ಯಾಕಂದ್ರೆ ನಾನು ಒಂದು CCF ಚಾಮರಾಜನಗರ ವೃತ್ತವಾಗಿ ಪ್ರೊಟೆಕ್ಷನ್, ನನ್ನ ಸ್ಟಾಫ್ಗೆ ಪ್ರೊಟೆಕ್ಷನ್ ಕೊಡುವುದು ನನಗೆ ತುಂಬಾ ಮುಖ್ಯ. ಆ ಜವಾಬ್ದಾರಿಯನ್ನು ನಾನು ಖಂಡಿತವಾಗಿ ಕರೆಕ್ಟಾಗಿ ಮಾಡಿದ್ದೇನೆ ಅಂತ ನನಗೆ ಇದಾಗ್ತಾ ಇದೆ. ಯಾಕಂದ್ರೆ ನನ್ನ ಸ್ಟಾಫ್ಸ್ ಅನ್ನು ನಾನು ಸುರಕ್ಷಣೆ ಮಾಡಿದ್ದೇನೆ. ಇದೇ ರೀತಿಯಲ್ಲಿ ಕೂಡ ನಾನು ನಮ್ಮ ಪೊಲೀಸ್ IG ಇರಲಿ ಅಥವಾ ನಮ್ಮ SP ಪೊಲೀಸ್ ಇವರು ಚಾಮರಾಜನಗರ SP ಇರಲಿ, ಇಬ್ರು ಕೂಡ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ನಮ್ಮ ಜೊತೆಗೆ ಅವರು ಪ್ರತಿಯೊಂದರಲ್ಲಿ ಕೈ ಜೋಡಿಸಿ ನಮ್ಮ ಜೊತೆಗೆ ಇದ್ರು. ಸೊ ಅದು ನಾನು ತುಂಬಾ ಧನ್ಯವಾದಗಳು ಅವ್ರಿಗೂ ಕೂಡ. ಅದೇ ರೀತಿಯಲ್ಲಿ ನನ್ನ ಸ್ಟಾಫ್ಸ್ಗಳು ಕೂಡ ಯಾವುದೇ ರೀತಿಯಲ್ಲಿ ಡಿಮೋಟಿವೇಟ್ ಆಗಬಾರ್ದು ಅಂತ ಹೇಳಿ ಅವ್ರಿಗೂ ಕೂಡ ಪ್ರತಿ ದಿವಸ ನಾನು ಮಾತಾಡ್ಕೊಂಡು ಬರ್ತಾ ಇದ್ದೇನೆ. ಅವ್ರ ಸುರಕ್ಷಣೆಯನ್ನು ನೋಡ್ಕೊಂಡು ಬರ್ತಾ ಇದ್ದೇನೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ತರ ಘಟನೆಗಳು ಇನ್ನು ಮುಂದೆ ಆಗದೇ ರೀತಿಯಲ್ಲಿ ಕೂಡ ನಾವು ನೋಡ್ಕೊಳ್ಬೇಕಾಗ್ತದೆ. ಚಾಮರಾಜನಗರ ವೃತ್ತ ತಾವು ತಗೊಂಡ್ರೆ ಈಗೆಲ್ಲ ಕಳೆದ 10 ವರ್ಷ ಮಾಹಿತಿಯನ್ನು ತಗೊಂಡ್ರೆ 3700 ಕೇಸಸ್ಗಳು ಫಾರೆಸ್ಟ್ ಅಫೆನ್ಸ್ ಕೇಸಸ್ಗಳು ನಮ್ಮಲ್ಲಿ ದಾಖಲಾಗಿದೆ. ಅದರಲ್ಲಿ ತಾವು ನೋಡಿದ್ರೆ ಕೂಡ 777 ಕೇಸಸ್ಗಳು ವೈಲ್ಡ್ ಲೈಫ್ ಸಂಬಂಧಪಟ್ಟ ಕೇಸಸ್ಗಳಾಗಿದೆ. ಅದರಲ್ಲಿ ಪೋಚಿಂಗ್ ರಿಲೇಟೆಡ್ 378 ಕೇಸಸ್ಗಳು, ಮತ್ತೆ 66 ಕೇಸಸ್ಗಳು ಗನ್ ರಿಲೇಟೆಡ್ ಕೇಸಸ್ಗಳು ನಮ್ಮಲ್ಲಿ ದಾಖಲಾಗಿದೆ. ಇದು ಒಂಚೂರು ನಾವು ಸ್ವಲ್ಪ ನೋಡಬೇಕಾಗಿರುವ ವಿಷಯ. ಇದರ ಬಗ್ಗೆ ಕೂಡ ನಾನು ನಮ್ಮ ಸಿಬ್ಬಂದಿಗಳಿಗೂ ಕೆಲ ಆಫೀಸರ್ಸ್ಗಳಿಗೂ ಏನ್ ಸೂಚನೆ ಕೊಟ್ಟಿದ್ದೇನೆ ಅಂದ್ರೆ, ಇದೆಲ್ಲ ನೋಡಿ ಇಷ್ಟು ಘಟನೆಗಳು ನಮ್ಮಲ್ಲಿ ಆಗ್ತಾ ಇದೆ, ಅದನ್ನು ಕೂಡ ನಾವು ಒಂಚೂರು ಮುಂದೆ ನೀಟಾಗಿ ನೋಡ್ಕೊಳ್ತಕ್ಕದ್ದು ಅಂತ ಹೇಳಿ. ಸೊ ನಮ್ಮ ಸಿಬ್ಬಂದಿಗಳು 24/7 ಕೆಲಸ ಮಾಡ್ತಾ ಇದ್ದಾರೆ. ಅರಣ್ಯವನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಕೆಲಸ ಮಾಡ್ತಾರೆ. ನಮಗೆ ರಕ್ಷಣೆ ತುಂಬಾ ಮುಖ್ಯ. ಅರಣ್ಯ ಇಲ್ಲ ಅಂದ್ರೆ ಚಾಮರಾಜನಗರ ಡಿಸ್ಟ್ರಿಕ್ಟ್ ಅಂತ ಹೇಳ್ತಾ ಇದ್ವಲ್ಲ, ಈ ಚಾಮರಾಜನಗರ ಡಿಸ್ಟ್ರಿಕ್ಟ್ ನಲ್ಲಿ ನೋಡಿದ್ರೆ 60% ಅರಣ್ಯವೇ ಇದೆ. ಸೊ ಅರಣ್ಯ ಸಿಬ್ಬಂದಿಗಳು ಇಲ್ಲಿ ತುಂಬಾ ಕಷ್ಟದಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರ ರಕ್ಷಣೆಗೋಸ್ಕರ ಇನ್ನು ಮುಂದೆ ಕೂಡ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ.